ಗದಗ ಬೆಟಗೇರಿ ಆಳ್ವಿ ನಗರದಲ್ಲಿ ಈ ದಿವಸ ಈ ಕೆಲವರು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟನ್ನು ಸಾರ್ವಜನಿಕರಿಂದ ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರಿಗೆ ಎಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ, ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟನ್ನು ಪಡೆದುಕೊಳ್ಳಿಕ್ಕೆ ಅಂತ ಕೆಲವು ದೂರುಗಳಿತ್ತು. ಆ ದೂರುಗಳ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಈ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ಒಬ್ಬರ ಹತ್ರ ಎಕ್ಸೆಸ್ ಸುಮಾರು 26,57,700 ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಸೊ ಈ ರೀತಿ ಅಂದರೆ ಏನು ಸಾರ್ವಜನಿಕರಿಗೆ ಏನು ವಿವಿಧ ಕಡೆಯಿಂದ ದೂರುಗಳು ಬರ್ತಾಯಿತ್ತು. ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಈ ದಿವಸ ಸೋಮೋಟೋ ಒಂದು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸಿದ್ದೀವಿ. ಈ ಬಗ್ಗೆ ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಯಾವ ರೀತಿ ಅಪರಾಧಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರಮುಖವಾಗಿ ಇದರಲ್ಲಿ ಸಂಗಮೇಶ್ ದೊಡ್ಡಣ್ಣವ್ರು ಅಂಥೇಳಿ ಇವ್ರ ಹತ್ರ 26,57,700 ರೂಪಾಯಿ ಕ್ಯಾಶ್ ಸಿಕ್ಕಿದೆ ಮತ್ತು ಕೆಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಕೆಲವು ರಿಜಿಸ್ಟರ್ ಸಿಕ್ಕಿದೆ. ಅದೇ ರೀತಿ ಯುವರಾಜ್ ತಂದೆ ಯಲ್ಲಪ್ಪ ಕೊರ್ವರ್ ಇವ್ರ ಹತ್ರ ಕೂಡ ಸಾಕಿನ ಬೆಟಗೇರಿ ಅವರು ಇವ್ರ ಹತ್ರ ಕೂಡ ಬಾಂಡು, ಚೆಕ್ಗಳೆಲ್ಲ ಸಿಕ್ಕಿದೆ. ಮತ್ತು ರವಿ ಕೌಸ್ಗೇರಿ ಅಂಥೇಳಿ ಅಂಬಾಭವಾನಿ ಗುಡಿ ಹತ್ರ ಇದು ಬೆಟಗೇರಿ ಹತ್ರ, ಇವ್ರ ಹತ್ರ ಕೂಡ ಚೆಕ್ಗಳು, ಬಾಂಡ್ಗಳೆಲ್ಲ ಸಿಕ್ಕಿದೆ, ರಿಜಿಸ್ಟರ್ ಸಿಕ್ಕಿದೆ. ಅದೇ ರೀತಿ ಮಂಜುಳಾ ಗೋಕಾಕ್ ಬೆಟಗೇರಿ ವಾಸಿ, ಇವ್ರ ಹತ್ರ ಕೂಡ ಎಲ್ಲ ಬಾಂಡು, ಚೆಕ್, ರಿಜಿಸ್ಟರ್ ಸಿಕ್ಕಿದೆ. ಇನ್ನು ಕೆಲವು ವ್ಯಕ್ತಿಗಳದ್ದು ವೆರಿಫಿಕೇಷನ್ ನಡೀತಾ ಇದೆ. ಅವ್ರದ್ದು ಕೂಡ ಅಲ್ಲಿ ಲಭ್ಯವಾಗುವ ಕೆಲವು ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿಕೊಂಡು ಯಾರು ಇದನ್ನು ಈ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ರೌಡಿಸಮ್ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಏನೇನು ದಾಖಲಾತಿ ಸಿಗ್ತೈತಿ ಆ ಪ್ರಕಾರ ಒಂದು FIRಗಳನ್ನು ದಾಖಲು ಮಾಡ್ತಾಯಿದ್ದೀವಿ. ಕೆಲವು BNS ಅಲ್ಲಿ ಪ್ರಕರಣಗಳು ದಾಖಲು ಮಾಡ್ತಾಯಿದ್ದೀವಿ. ಕೆಲವು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಯಾರು ಈ ಬಗ್ಗೆ ಏನು ರೌಡಿಸಮ್ ಮಾಡ್ತಾ ಇದ್ದಾರೆ, ಈ ರೀತಿ ಈ ಫೀಲ್ಡಲ್ಲಿದ್ದಾರೆ ಅಂಥವ್ರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೆದರ್ಸೋದು, ನಿಮ್ಮ ಖಾಲಿ ಬಾಂಡ್ ಅದಾವೆ, ಚೆಕ್ ಅದಾವೆ ನಮ್ಮ ಹತ್ರ, ನಾವು ಅದನ್ನು ಯಾವ ರೀತಿ ಆದರೂ ಮುಂದೆ ಮಿಸ್ಯೂಸ್ ಮಾಡಿಕೊಂಡು ನಾವು ನಿಮಗೆ ಇದು ಮಾಡ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಮಾಡಿದ್ವಿ.